ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಕೂದಲೆಳೆಯ ಅಂತರದಲ್ಲಿ ಬಚಾವಾಗಿದ್ದಾರೆ. ಅವರು ಆ ಕಾರಲ್ಲಿ ಕೂತಿರಲಿಲ್ಲ. ಇಲ್ಲದೇ ಇದ್ದಿದ್ರೆ ಅವರು ಬದುಕೋದಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಇಂಥ ಸುದ್ದಿಯೊಂದು ಮಾಸ್ಕೋದಿಂದ ಬರ್ತಾ ಇದೆ. ಪಶ್ಚಿಮದ ಮಾಧ್ಯಮಗಳು, ಭಾರತೀಯ ಮಾಧ್ಯಮಗಳು ಕೂಡ ಈ ಸುದ್ದಿಯನ್ನು ಬಿತ್ತರಿಸ್ತಾ ಇವೆ. ಇದನ್ನು ನೋಡ್ತಾ ಇದ್ದರೆ ಇಸ್ರೇಲ್ ಗಾಜಾ ಯುದ್ಧದ ಹಾಗೆಯೇ ರಷ್ಯಾ ಯುಕ್ರೇನ್ ಯುದ್ಧ ಕೂಡ ಮುಗಿಯದ ಕದನವಾಗಿ ಇನ್ನಷ್ಟು ದಿನ ಉಳ್ಕೊಂಡು ಬಿಡುತ್ತಾ ಅನ್ನೋ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಸದ್ಯಕ್ಕೆ ಕದನ ವಿರಾಮಕ್ಕೆ ಒಪ್ಪಿಗೆ ಕೊಟ್ಟಿರೋ ರಷ್ಯಾ ಇನ್ನು ಮುಂದೆ ಯುಕ್ರೇನ್ ಮೇಲಿನ ದಾಳಿಯನ್ನು ತೀವ್ರಗೊಳಿಸ್ತಾ ಹೋಗುತ್ತಾ? ಅಮೆರಿಕ ಕೂಡ ಈ ಸಂಧಾನ ಪ್ರಕ್ರಿಯೆಯಿಂದ ಹಿಂದಕ್ಕೆ ಸರಿದು ಯುರೋಪ್ ಕೂಡ ಯುಕ್ರೇನ್ಗೆ ಕೊಡ್ತಾ ಇರೋ ಬೆಂಬಲವನ್ನು ನಿಲ್ಲಿಸಿ ಬಿಡುತ್ತಾ? ಈ ಅನುಮಾನಗಳಿಗೆ ಇದು ಕಾರಣ ಆಗ್ತಾ ಇದೆ. ಹಾಗಾದರೆ ಪುತಿನ್ ಅವರ ಮೇಲೆ ಹತ್ಯಾಯತ್ನನೇ ನಡೀತಾ? ಅದನ್ನು ಯುಕ್ರೇನೇ ಮಾಡಿಸ್ತಾ? ಯಾಕೆ ಇಡೀ ಜಗತ್ತು ಈ ಹತ್ಯಾಯತ್ನದ ಹಿಂದೆ ಯುಕ್ರೇನನ್ನು ಅನುಮಾನಿಸ್ತಾ ಇದೆ? ಇದರ ಹಿಂದೆ ಜಾಗತಿಕ ಶಕ್ತಿಗಳ ಕೈವಾಡ ಇದೆಯಾ? ಇದರ ಇಂಪ್ಯಾಕ್ಟ್ ಏನಾಗಬಹುದು? ಬನ್ನಿ ನೋಡೋಣ. ನಿನ್ನೆ ಶನಿವಾರ ರಷ್ಯಾದ ಲುಬ್ಯಾಂಕಾದಲ್ಲಿನ FSB ಅಂದರೆ ರಷ್ಯಾದ ಇಂಟೆಲಿಜೆನ್ಸ್ ಮುಖ್ಯ ಕಚೇರಿಯ ಮುಂದೆ ಕಾರೊಂದು ಬೆಂಕಿಗೆ ಆಹುತಿ ಆಗುತ್ತೆ. ಅದು ಅತ್ಯಂತ ಬೆಲೆ ಬಾಳುವ ಐಷಾರಾಮಿ ಲಿಮೋಸಿನ್ ಕಾರು. ಸುಮಾರು 2.25 ಲಕ್ಷ ಯೂರೋಗಳಷ್ಟು ಬೆಲೆ ಬಾಳುವ ಕಾರದು. ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಅವರ ಕಾನ್ವಾಯ್ನ ಭಾಗವಾಗಿದ್ದ ಕಾರ್. ಅದರ ಇಂಜಿನ್ನಲ್ಲಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ನೋಡ್ತಿರುವಾಗಲೇ ಆ ಬೆಂಕಿ ಕಾರಿನ ಒಳಭಾಗಕ್ಕೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಅಕ್ಕಪಕ್ಕದ ಜನ ಬೆಂಕಿ ಆರಿಸೋ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಅಷ್ಟರಲ್ಲಿ ಬೆಂಕಿ ಕಾರಿನ ಒಳಭಾಗವನ್ನು ಆವರಿಸಿಕೊಂಡು ಬಿಡುತ್ತೆ. ಆ ಕಾರಲ್ಲಿ ಸಾಮಾನ್ಯವಾಗಿ ಪುತಿನ್ ಪ್ರಯಾಣ ಮಾಡ್ತಾ ಇದ್ರು. ಪುತಿನ್ ಕ್ಯಾನ್ವಾಯಲ್ಲಿ ಸಾಕಷ್ಟು ಕಾರುಗಳಿರುತ್ತವೆ. ಅವರು ಆಗಾಗ ಕಾರನ್ನು ಬದಲಿಸ್ತಲೂ ಇರ್ತಾರೆ ಸೆಕ್ಯೂರಿಟಿಯ ಕಾರಣದಿಂದ. ಹಾಗೆ ಅಧ್ಯಕ್ಷರು ಬಳಕೆ ಮಾಡ್ತಾ ಇದ್ದ ಕಾರದು. ಅದರಲ್ಲಿ ಬೆಂಕಿ ಕಾಣಿಸ್ಕೊಂಡಿದ್ದು ಈಗ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಯಾಕೆಂದರೆ ಪುತಿನ್ಗೆ ಜೀವ ಬೆದರಿಕೆ ಇದೆ ಅನ್ನೋದು ಹೊಸ ವಿಷಯ ಅಲ್ಲ. ಅವರು ತಮ್ಮ ಸುತ್ತ ಇರೋ ಬಾಡಿಗಾರ್ಡ್ಗಳನ್ನು ಕೂಡ ಪೂರ್ತಿಯಾಗಿ ನಂಬೋದಿಲ್ಲ. ಪುತಿನ್ ಸುತ್ತ ಇಂಟೆಲಿಜೆನ್ಸ್ ವಿಭಾಗದ ಅಧಿಕಾರಿಗಳು, ಸೇನೆ, ಹೀಗೆ ವಿಸಿಬಲ್ ಹಾಗೂ ಇನ್ವಿಸಿಬಲ್ ರಕ್ಷಣಾ ಕೋಟೆ ಇರುತ್ತೆ. ಆತ ಪ್ರಯಾಣ ಮಾಡೋ ಪ್ರತಿ ವಾಹನವನ್ನು 1 ಅಲ್ಲ 10 ಬಾರಿ ಪರೀಕ್ಷೆ ಮಾಡ್ತಾರೆ. ಹೀಗಿರುವಾಗ ಪುತಿನ್ ಅವರ ಕಾರಲ್ಲಿ ತಾಂತ್ರಿಕ ದೋಷ ಕಾಣಿಸ್ಕೊಂಡು ಅದು ಬೆಂಕಿಗೆ ಆಹುತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇದರ ಹಿಂದೆ ಸಂಚೊಂದು ಇದ್ದಿರಬಹುದು ಅಂತ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಮಾತಾಡ್ತಾ ಇವೆ. ಮಜಾ ಅಂದರೆ ಈ ಘಟನೆಯ ಬಗ್ಗೆ ಇದುವರೆಗೆ, ಅಂದರೆ ನಾನು ಈ ವಿಡಿಯೋ ಮಾಡೋವರೆಗೆ ಕೂಡ ರಷ್ಯಾದ ಮಾಧ್ಯಮಗಳು ಏನನ್ನೂ ಹೇಳಿಲ್ಲ. ಅಲ್ಲಿ ಮಾಧ್ಯಮಗಳು ಏನು ಹೇಳಬೇಕು ಅಂದರೂ ಅದಕ್ಕಲ್ಲಿನ ಸರ್ಕಾರದ ಅನುಮತಿಯನ್ನು ತಗೋಬೇಕಾಗತ್ತೆ. ಅದರಲ್ಲೂ ಇಂಥ ಸೂಕ್ಷ್ಮ ವಿಷಯಗಳ ಬಗ್ಗೆ ಅವರು ಜೋರಾಗಿ ಮಾತಾಡೋದಕ್ಕೆ ಹೋಗೋದಿಲ್ಲ. ಈ ಹಿಂದೆ ವ್ಯಾಗನರ್ ಗ್ರೂಪ್ ಬಂಡಾಯದ ಬಗ್ಗೆ ಕೂಡ ರಷ್ಯಾದ ಪತ್ರಿಕೆಗಳು ಹೆಚ್ಚು ಮಾತಾಡಲಿಲ್ಲ. ಈಗಲೂ ಅವರು ಇದುವರೆಗೆ ಏನನ್ನೂ ಈ ಬಗ್ಗೆ ಹೇಳೋದಕ್ಕೆ ಹೋಗಿಲ್ಲ. ಸದ್ಯಕ್ಕೆ ರಷ್ಯಾ ಯುಕ್ರೇನ್ ಯುದ್ಧ ನಡೀತಾ ಇದೆ. ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಎರಡೂ ದೇಶಗಳು ಒಂದು ತಾತ್ಕಾಲಿಕ ಕದನ ವಿರಾಮಕ್ಕೆ ಸಹಿ ಹಾಕಿವೆ. ಆದರೂ ರಷ್ಯಾದ ಪಡೆಗಳು ಯುಕ್ರೇನ್ನಿಂದ ಹೊರಗೇನು ಬಂದಿಲ್ಲ. ಇನ್ನು ರಷ್ಯಾದ ಒಳಗೆ ಕೂಡ ಪುತಿನ್ ವಿರುದ್ಧ ಒಂದು ಕೂಟ ಇದ್ದೇ ಇದೆ. ಅವರು ಪುತಿನ್ ನಂತರ ಅಧಿಕಾರ ಸಿಗುತ್ತೆ ಅಂತ ಕಾಯ್ತಾ ಇದ್ದಾರೆ. ಸಹಜನೇ ನೋಡಿ, ಯಾವುದೇ ದೇಶದ ಆಡಳಿತಗಾರ ಬಹಳಷ್ಟು ವರ್ಷಗಳ ಕಾಲ ಅಧಿಕಾರದಲ್ಲಿ ಇದ್ದು ಬಿಡ್ತಾನೆ. ಆತ ಕುರ್ಚಿ ಬಿಟ್ಟು ಇಳಿದು ಹೋಗೋದೇ ಇಲ್ಲ ಅಂದರೆ ಆತನ ಸುತ್ತ ಅಧಿಕಾರಕ್ಕಾಗಿ ಕಾಯ್ತಾ ಇರೋರಲ್ಲಿ ಒಂದು ಅಸಹನೆ ಬೆಳೀತಾ ಹೋಗುತ್ತೆ. ಹಿಂದೆ ರಾಜ್ಯ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಇನ್ನು ಕಾಯೋದಕ್ಕಾಗೋದಿಲ್ಲ ಅಂತ ಅಪ್ಪನನ್ನೇ ಕೊಂದು ಸಿಂಹಾಸನಕ್ಕೆ ಬಂದ ಎಷ್ಟು ಜನರ ಬಗ್ಗೆ ನಾವು ಇತಿಹಾಸದ ಪುಟಗಳಲ್ಲಿ ಓದಿಲ್ಲ. ಇಲ್ಲಿ ಕೂಡ ಪುತಿನ್ ಹೋದರೆ ಅಥವಾ ಪುತಿನ್ ಶಕ್ತಿ ಕಳ್ಕೊಂಡ್ರೆ ರಷ್ಯಾದ ಅಧಿಕಾರಕ್ಕಾಗಿ ಒಂದು ಕಿತ್ತಾಟ ಅಲ್ಲಿ ಗ್ಯಾರಂಟಿ ಶುರುವಾಗುತ್ತೆ. ಪುತಿನ್ ಮೇಲೆ ಹತ್ಯಾಯತ್ನ ನಡೀತು. ಆತನ ರಕ್ಷಣಾ ಕೋಟೆಯನ್ನು ಶತ್ರುಗಳು ಭೇದಿಸಿದರು ಅನ್ನೋ ಸುದ್ದಿ ಕೂಡ ರಷ್ಯಾದಲ್ಲಿ ಪುತಿನ್ ಪ್ರತಿಸ್ಪರ್ಧಿಗಳಿಗೆ ಶಕ್ತಿಯನ್ನು ಮತ್ತು ಯುದ್ಧ ಭೂಮಿಯಲ್ಲಿರೋ ಸೈನಿಕರಲ್ಲಿ ಭಯ ಮತ್ತು ಆತ್ಮಸ್ಥೈರ್ಯದ ಕೊರತೆಯನ್ನು ಉಂಟು ಮಾಡುತ್ತೆ. ಅಕಸ್ಮಾತ್ ಹೀಗೇನಾದರೂ ಆಗಿ ರಷ್ಯಾದೊಳಗೊಂದು ಆಂತರಿಕ ಸಂಘರ್ಷ ಶುರುವಾದರೆ ಅದರ ಲಾಭ ಸಂಪೂರ್ಣವಾಗಿ ಯುಕ್ರೇನ್ಗೆ ಆಗುತ್ತೆ. ಯಾಕೆಂದರೆ ರಷ್ಯಾ ಯುಕ್ರೇನ್ ಮೇಲಿನ ದಾಳಿಯ ಬಗ್ಗೆ ಗಮನ ಕೊಡೋದನ್ನು ನಿಲ್ಲಿಸಿ ತನ್ನೊಳಗಿನ ಆಂತರಿಕ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೇಕಾಗಿ ಬರುತ್ತೆ. ಇದರಿಂದ ಅತಿ ಹೆಚ್ಚು ನಷ್ಟ ಉಂಟಾಗೋದು ರಷ್ಯಾಗೇನೆ. ಹೀಗಾಗಿ ಬಹುಶಃ ಅಲ್ಲಿನ ಮಾಧ್ಯಮಗಳು ಈ ಬಗ್ಗೆ ಏನನ್ನೂ ಹೇಳ್ತಾ ಇಲ್ಲ. ಈ ಕಾರಣದಿಂದಲೇ ಈ ವಿಡಿಯೋ ಹಳೇದು ಕೂಡ ಇರಬಹುದು ಅನ್ನೋ ಅನುಮಾನದ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಆದರೆ ಇದು ಹಳೆಯ ವಿಡಿಯೋನೇ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಯುಕ್ರೇನ್ ಮತ್ತು ಯುರೋಪ್ ಅದನ್ನು ಹೇಳಿಬಿಡ್ತಾ ಇತ್ತು. ಯಾಕೆಂದರೆ ಈ ಅಟೆಂಪ್ಟ್ನ ಹಿಂದೆ ಯುಕ್ರೇನೇ ಇರಬೇಕು ಅನ್ನೋ ಅನುಮಾನಗಳಿಗಿವೆ ಮತ್ತು ಅದು ಯುಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿಗೆ ಒಂದಷ್ಟು ಹಿನ್ನಡೆಯನ್ನು ಕೂಡ ಉಂಟು ಮಾಡುತ್ತೆ. ಸೊ ಇದು ಹಳೆಯ ವಿಡಿಯೋ ಆಗಿದ್ದಿದ್ರೆ ಯುಕ್ರೇನ್ ಇದನ್ನು ಸ್ಪಷ್ಟಪಡಿಸ್ತಾ ಇತ್ತು. ಇದುವರೆಗೆ ಹಾಗೆ ಮಾಡಿಲ್ಲ. ಈ ಕಾರಣಕ್ಕೆ ಜಾಗತಿಕ ಮಾಧ್ಯಮಗಳು ಪುತಿನ್ ಮೇಲೆ ನಡೆದ ಹತ್ಯಾಯತ್ನವನ್ನು ದೊಡ್ಡದಾಗಿ ಸುದ್ದಿ ಮಾಡ್ತಾ ಇವೆ. ಇನ್ನು ಇದರ ಇಂಪ್ಯಾಕ್ಟ್ ಹೇಗಿರುತ್ತೆ?
ಗೆಳೆಯರೆ, ಇದು ಯುಕ್ರೇನ್ನ ಮೇಲೆ ಖಂಡಿತ ತೀವ್ರ ಪರಿಣಾಮವನ್ನಂತೂ ಬೀರುತ್ತೆ. ಅಲ್ಲಿನ ಬಾಯ್ಬಡುಕ ಅಧ್ಯಕ್ಷ ಝೆಲೆನ್ಸ್ಕಿ ಇದಕ್ಕೆ ಬೆಲೆ ತೆರಬೇಕಾಗಿ ಬರುತ್ತೆ. ನಿಮಗೆ ನೆನಪಿರಬೇಕು, ಮೊನ್ನೆ ತಾನೇ ಮಾಧ್ಯಮಗಳ ಜೊತೆ ಮಾತಾಡ್ತಾ ಇನ್ನು ಕೆಲವೇ ದಿನಗಳಲ್ಲಿ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಸಾಯ್ತಾರೆ, ಆನಂತರ ಯುದ್ಧ ಮುಕ್ತಾಯವಾಗುತ್ತೆ, ಅದಕ್ಕೆ ನಾನು ಅಮೆರಿಕಾಗೆ ರಿಕ್ವೆಸ್ಟ್ ಮಾಡ್ಕೊಳ್ತಲೇ ಇದ್ದೀನಿ, ಇನ್ನು ಸ್ವಲ್ಪ ದಿನ ನಮಗೆ ಬೆಂಬಲ ಕೊಡಿ, ಪುತಿನ್ ಸತ್ತ ಮೇಲೆ ಯುದ್ಧ ನಿಂತು ಹೋಗುತ್ತೆ, ಅದಕ್ಕಿನ್ನು ಹೆಚ್ಚು ದಿನ ಬೇಕಿಲ್ಲ, ಹೀಗೆಲ್ಲ ಈ ಝೆಲೆನ್ಸ್ಕಿ ಮಾತಾಡಿದ್ದ. ಅದಾದ ಕೆಲವೇ ದಿನಗಳಲ್ಲಿ ರಷ್ಯಾದ ಅಧ್ಯಕ್ಷರ ಕಾರಿಗೆ ಬೆಂಕಿ ಹತ್ಕೊಂಡಿದೆ. ಹೀಗಾಗಿ ಗ್ಯಾರಂಟಿ ರಷ್ಯಾ ಇದನ್ನ ಯುಕ್ರೇನಿನ ತಲೆಗೆ ಕಟ್ಟತ್ತೆ. ಅವರು ಯುದ್ಧವನ್ನು ಇನ್ನಷ್ಟು ತೀವ್ರಗೊಳಿಸ್ತಾ ಹೋಗ್ತಾರೆ. ಕಿವ್ ಮೇಲೆ ಮಿಸೈಲ್ ದಾಳಿಗಳು ಶುರುವಾಗೋ ಸಾಧ್ಯತೆ ಇರುತ್ತೆ. ಸದ್ಯಕ್ಕೆ ವಿದ್ಯುತ್ ಉತ್ಪಾದನಾ ಘಟಕಗಳ ಮೇಲಿನ ದಾಳಿಯನ್ನ ನಿಲ್ಲಿಸ್ತೀವಿ ಅಂತ ರಷ್ಯಾ ಹೇಳಿದೆ ಮತ್ತು ಎರಡೂ ದೇಶಗಳ ನಡುವೆ ಶಾಂತಿ ಮಾತುಕತೆಗಳು ಕೂಡ ಒಂದೆರಡು ಸುತ್ತು ನಡೆದಿವೆ. ಅಲ್ಲಿಗಾಗಲೇ ಯುಕ್ರೇನಿನ ಬಹುತೇಕ ವಿದ್ಯುತ್ ಉತ್ಪಾದನಾ ಘಟಕಗಳನ್ನು ರಷ್ಯಾ ನಾಶ ಮಾಡಾಗಿದೆ. ಇನ್ನು ಬೆರಳೆಣಿಕೆಯಷ್ಟು ಉಳ್ಕೊಂಡಿವೆ. ಈಗ ಅವುಗಳ ಮೇಲೆ ಕೂಡ ರಷ್ಯಾ ದಾಳಿಯನ್ನು ಪುನರಾರಂಭ ಮಾಡೋ ಸಾಧ್ಯತೆ ಇರುತ್ತೆ. ಇನ್ನು ಅಮೆರಿಕ ಹಾಗೂ ರಷ್ಯಾ ಎರಡೂ ದೇಶಗಳಿಗೆ ಗೊತ್ತಿರೋದೇನು ಅಂದರೆ, ಯುಕ್ರೇನ್ನಿಂದ ಝೆಲೆನ್ಸ್ಕಿ ಹೋದರೆ ಈ ಯುದ್ಧ ಅಲ್ಲಿಗೆ ನಿಂತು ಹೋಗುತ್ತೆ. ಸೊ ಇಲ್ಲಿ ರಷ್ಯಾ ಯುಕ್ರೇನ್ ಮೇಲೆ ದಾಳಿಯನ್ನು ಹೆಚ್ಚು ಮಾಡಿದರೆ ಈ ಬಾರಿ ಅಮೆರಿಕ ಕೂಡ ಯುಕ್ರೇನಿನ ಬೆಂಬಲಕ್ಕೆ ಬಾರದೇ ಇರಬಹುದು. ಗೆಳೆಯರೆ, ಇಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಮಗೆ ನಾನಾ ಕಾರಣಗಳಿಂದ ಸ್ವಲ್ಪ ಹುಚ್ಚಾಗಿ ಕಾಣ್ತಾ ಇರಬಹುದು. ಅವರ ಯೂಟರ್ನ್ಗಳ ಬಗ್ಗೆ ಸಾಕಷ್ಟು ಜೋಕುಗಳು ಇರಬಹುದು. ಆದರೆ ಅಲ್ಲಿ ನಾವು ಅರ್ಥ ಮಾಡ್ಕೊಳ್ತಾ ಇರೋದಕ್ಕಿಂತ ದೊಡ್ಡ ಆಂತರಿಕ ಸಮಸ್ಯೆ ಹಾಗೂ ಸಂಘರ್ಷವನ್ನ ಟ್ರಂಪ್ ಕೂಡ ಅನುಭವಿಸ್ತಾ ಇದ್ದಾರೆ. ಟ್ರಂಪ್ ಚೈನಾ ಜೊತೆ ಟ್ರೇಡ್ ವಾರ್ ಮಾಡಬೇಕು. ಅಮೆರಿಕದ ದೃಷ್ಟಿ ಸಂಪೂರ್ಣವಾಗಿ ಚೈನಾದ ಕಡೆಗೆ ಕೇಂದ್ರೀಕೃತಗೊಳ್ಳಬೇಕು. ಹಾಗಾದರೆ ಮಾತ್ರ ಅಮೆರಿಕ ಚೈನಾನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಇಲ್ಲಿ ಚೈನಾದಲ್ಲಿ ಸಾಕಷ್ಟು ಹೂಡಿಕೆಗಳನ್ನು ಮಾಡಿರುವ, ಚೈನಾದಿಂದ ಲಾಭ ಮಾಡಿಕೊಳ್ತಾ ಇರೋ ಶ್ರೀಮಂತ ವರ್ಗ ಒಂದು ಅಮೆರಿಕ ಹಾಗೂ ಯುರೋಪಲ್ಲಿದೆ. ಅಲ್ಲಿನ ಸರ್ಕಾರಗಳನ್ನು ಉಳಿಸುವ ಮತ್ತು ಉರುಳಿಸುವ ಶಕ್ತಿ ಇರೋ ವರ್ಗ ಅದು. ನಾನು ಈ ಹಿಂದೆ ಇದೇ ವರ್ಗವನ್ನೇ ವಿಶ್ವಮಾನವ ವರ್ಗ ಅಂತ ಹೇಳಿದ್ದು. ರಾಜಕೀಯ ಸಿದ್ಧಾಂತಗಳಲ್ಲಿ ಲಿಬರಲ್ ಥರ, ಎಡಕ್ಕೆ ವಾಲಿದ ಥರ ಕಾಣೋ ಈ ವಿಶ್ವಮಾನವರು ಅಮೆರಿಕ ನೇರವಾಗಿ ಚೈನಾ ಜೊತೆ ಗುದ್ದಾಡಬಾರ್ದು ಅಂತ ಬಯಸ್ತಾರೆ. ಯಾಕೆಂದರೆ ಚೈನಾದಲ್ಲಿ ಅವರ ಹೂಡಿಕೆಗಳಿವೆ. ಚೈನಾಗೇನಾದರೂ ಆದರೆ ಇವರ ಆರ್ಥಿಕ ಸಾಮ್ರಾಜ್ಯದ ಮೇಲೆ ಅದು ಹೊಡೆತ ಕೊಡುತ್ತೆ. ಸೊ ಅಮೆರಿಕದ ಗಮನ ಸಂಪೂರ್ಣವಾಗಿ ಚೈನಾದ ಕಡೆಗೆ ಹೋಗಬಾರ್ದು. ಅಂದರೆ ಅದು ಬೇರೆಲ್ಲಾದರೂ ಡೈವರ್ಟ್ ಆಗಬೇಕು. ಅದು ರಷ್ಯಾ ಯುಕ್ರೇನ್ ಯುದ್ಧ ಆಗಿರಬಹುದು ಅಥವಾ ಇಸ್ರೇಲ್ ಗಾಜಾ ಬೇಕಿದ್ರೂ ಆಗಿರಬಹುದು. ಅಮೆರಿಕ ಬೇರೆ ಕಡೆ ಎಂಗೇಜ್ ಆಗಿದ್ದಷ್ಟು ಚೈನಾ ಸೇಫ್ ಆಗಿರುತ್ತೆ, ಆರ್ಥಿಕವಾಗಿ ಬೆಳೀತಾ ಹೋಗುತ್ತೆ. ಸೊ ಆ ವರ್ಗದ ಕೈವಾಡ ಇಲ್ಲಿ ಟ್ರಂಪ್ ಮೇಲಿನ ದಾಳಿಯ ಯತ್ನದ ಹಿಂದಿಲ್ಲ ಅಂತ ಕೂಡ ಹೇಳೋದಕ್ಕಾಗೋದಿಲ್ಲ. ಯಾಕೆಂದರೆ ಆ ದಾಳಿಯನ್ನು ನೋಡ್ತಾ ಇದ್ದರೆ ಅದು ತುಂಬ ಪ್ಲ್ಯಾಂಡ್ ಆಗಿದೆ ಅನ್ನೋದು ನಿಜಾನೇ. ಆದರೂ ತುಂಬ ದೊಡ್ಡ ಮಟ್ಟದಲ್ಲಿ ಅಪಾಯವನ್ನು ಉಂಟು ಮಾಡೋ ಹಾಗಿದೆ ಅಂತ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಇಲ್ಲಿ ಪುತಿನ್ ಮೇಲಿನ ದಾಳಿಯ ಹಿಂದೆ ಯುದ್ಧವನ್ನು ತೀವ್ರಗೊಳಿಸೋದು ಮತ್ತು ಕದನ ವಿರಾಮ ಉಂಟಾಗದ ಹಾಗೆ ಮಾಡುವ ಉದ್ದೇಶ ಏನಾದರೂ ಅಡಗಿದೆಯಾ? ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಇನ್ನು ಈ ದಾಳಿಯನ್ನು ರಷ್ಯಾ ತಾನೇ ಮಾಡಿಸ್ಕೊಂಡಿರೋ ಸಾಧ್ಯತೆ ಇದೆ ಅಂತ ಕೂಡ ಕೆಲವರು ಹೇಳ್ತಾ ಇದ್ದಾರೆ. ಆದರೆ ಹಾಗೇನಾದರೂ ಆಗಿದ್ದಿದ್ರೆ ರಷ್ಯಾದ ಮಾಧ್ಯಮಗಳು ಸುಮ್ಮನೆ ಇರ್ತಾ ಇದ್ವಾ? ಖಂಡಿತ ಇಲ್ಲ. ಅವರು ಇಷ್ಟು ಹೊತ್ತಿಗೆ ಇದನ್ನು ದೊಡ್ಡದಾಗಿ ಸುದ್ದಿ ಮಾಡ್ತಾಯಿದ್ರು ಮತ್ತು ಯುಕ್ರೇನಿನ ವಿರುದ್ಧ ಮಾತಾಡೋದಕ್ಕೆ ಶುರು ಮಾಡ್ತಾ ಇದ್ರು. ಆದರೆ ಅಲ್ಲಿ ಇನ್ನೂ ಹಾಗಾಗಿಲ್ಲ. ಸೊ ಇದರ ಹಿಂದೆ ರಷ್ಯಾನೇ ಇದೆ ಅಂತ ಹೇಳೋದಕ್ಕೆ ಇಲ್ಲಿ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಆದರೆ ಏನೇ ಇದ್ರೂ ಕೂಡ ಇದು ಯುಕ್ರೇನಿನ ಹಾಗೂ ರಷ್ಯಾ ನಡುವಿನ ಸಂಘರ್ಷವನ್ನು ಮತ್ತಷ್ಟು ಹೆಚ್ಚಂತೂ ಮಾಡುತ್ತೆ. ರಷ್ಯಾ ಯುಕ್ರೇನ್ ಮೇಲಿನ ದಾಳಿಯನ್ನು ಮುಂದಿನ ದಿನಗಳಲ್ಲಿ ತೀವ್ರಗೊಳಿಸ್ತಾ ಹೋಗುತ್ತೆ ಮತ್ತು ಈಗಾಗಲೇ ಯುಕ್ರೇನ್ ಬಗ್ಗೆ ಒಂದು ಅಸಮಾಧಾನವನ್ನು ಬೆಳೆಸ್ಕೊಂಡಿರೋ ಅಮೆರಿಕ ಇನ್ನು ಯುಕ್ರೇನನ್ನು ದೂರ ಕೂಡ ಇಡಬಹುದು. ಹಾಗೆ ರಷ್ಯಾದ ಅಗ್ರೆಷನ್ ಹೆಚ್ಚಾಗ್ತಾ ಹೋದರೆ ಈಗ ಯುಕ್ರೇನ್ ಪರ ನಾವಿದೀವಿ ಅಂತ ಹೇಳ್ತಾ ಇರೋ ಯುರೋಪಿಯನ್ ಯೂನಿಯನ್ ಕೂಡ ಹಿಂದೆ ಸರಿಯುವ ಸಾಧ್ಯತೆ ಇರುತ್ತೆ. ಯಾರಿಗೆ ತಾನೇ ಬೇರೆಯವರ ಯುದ್ಧಗಳಲ್ಲಿ ತಮ್ಮನೆ ಹಾಳು ಮಾಡ್ಕೊಳ್ಳೋದಕ್ಕೆ ಇಷ್ಟ ಆಗುತ್ತೆ ಹೇಳಿ? ಅಂತೂ ಪುತಿನ್ ಮೇಲೆ ನಡೆದ ಈ ದಾಳಿ ಒಂದಷ್ಟು ಅನುಮಾನಗಳಿಗೆ, ಒಂದಷ್ಟು ಆತಂಕಗಳಿಗೆ ಕಾರಣ ಆಗ್ತಾ ಇದೆ ಅನ್ನೋದಂತೂ ಸುಳ್ಳಲ್ಲ. ಇದು ಗೆಳೆಯರೆ, ವ್ಲಾದಿಮಿರ್ ಪುತಿನ್ ಸಾಯ್ತಾರೆ ಅಂತ ಝೆಲೆನ್ಸ್ಕಿ ಹೇಳಿದ ಬೆನ್ನಲ್ಲೇ ಪುತಿನ್ ಕ್ಯಾನ್ವಾಯ್ ಮೇಲೆ ನಡೆದ ದಾಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.